ಟಿ20 ಕ್ರಿಕೆಟಿನಲ್ಲಿ ಅಭಿಷೇಕ್ ಶರ್ಮಾರು ಹೊಡೆದಿರುವಂಥ ಸೆಂಚುರಿ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಗೌತಮ್ ಗಂಭೀರ್ ಅವರು ಇಲ್ಲಿವರೆಗೂ ನೋಡೇ ಇಲ್ಲ ತವರು. ಅಭಿಷೇಕ್ ಶರ್ಮಾ ಅವರು 145 ಕಿಲೋಮೀಟರ್ ಬಾಲಿಂಗ್ ಹೊಡೆದಾನ್ರಿ. ವೇಗದ ಎಸೆದಿರುವ ಬಾಲರ್ಗಳ ಮುಂದೆ ಬಾರಿಸಿರುವ ನಿಜಕ್ಕೂ ಗ್ರೇಟ್ ಅಂದಿದ್ದಾರೆ ಗೌತಮ್ ಗಂಭೀರ್. ಅಲ್ಲಿವರೆಗೂ ಒಗದಾನ್ರಿ. ಬಾಲಿಂಗ್, ಬ್ಯಾಟಿಂಗ್ ಎಲ್ಲ ಮಾಡ್ತಾನಿವ ಅಭಿಷೇಕ್ ಶರ್ಮಾ. ಈ ಥರ ನಿಜಕ್ಕೂ ಗ್ರೇಟ್ ಅವ. ಅದಕ್ಕೆ ನಮ್ಮ ಗೌತಮ್ ಗಂಭೀರ್ ಅವರು ಅಣಗಡೆ ಆಡ್ಯಾನಿವ ಬ್ಯಾಟಿಂಗ್ ಅಂತ ಅನ್ನಕತ್ತಾನವ. ಅವನಿಗೂ ರಾಜ್ ಗೆದ್ದುಬಿಟ್ಟಾನ ಅವನು ಅಭಿಷೇಕ್ ಶರ್ಮಾ. ಮಣಗಡ ಹೊಡೆದ ರೀ, ತಿಂಡಿ ಮರಿಯಂಗೆ ಹೊಡೆದಾನ ಅವನು. 13 ಹೊಡೆದಾನ್ರಿ. 13 4 ಅದು ಲೆಕ್ಕಿಲ್ಲಾರ 4 ಹೊಡೆದಾನ ಬಿಡ್ರಿ. ಅದನ್ನು ಮಣಗಡ ಬ್ಯಾಟಿಂಗ್ ಆಡ್ದ. ನನಗಂತೂ ಭಾಳ ಖುಷಿ ಅನ್ನಿಸ್ತು. ಕಪ್ ಹತ್ರ ಗೆದ್ದೇವಿ. ಇನ್ನು ODI ಚಾಲು ಆಕ 6ನೇ ತಾರೀಕಿಗೆ ನೋಡೋಣ. ಅದ್ರೊಳಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅದು ಇರ್ತಾರೆ. ಮ್ಯಾಚ್ ಅವರು ಗೆಲ್ತಾರೆ ಫಾರ್ಮ್ನಲ್ಲಿ ಇಲ್ಲ ಅವರು ಕ್ಯಾಂಡಿಡೇಟ್ ಇಲ್ಲ. ಭಾರತ ತಂಡದ 4ನೇ ಪಂದ್ಯದಲ್ಲಿ ಶಿವಮ್ ದುಬೆ ಬದಲಿಗೆ ಹರ್ಷತ್ ರಾಣಾವನ್ನೇ ಕೆಳಗಿಳಿಸಿ ಜೋಸ್ ಬಟ್ಲರನ್ನು ಹೀನಾಯಗೊಳಿಸಿದರು. ಇದಕ್ಕೆ ಭಾರತ ತಂಡ ತಮ್ಮ ಬ್ಯಾಟಿಂಗ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ 150 ರನ್ಗಳನ್ನು ಜಯಗಳಿಸುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಜೋಸ್ ಬಟ್ಲರ್ ತಿರುಗೇಟೆ ಕೊಟ್ಬಿಟ್ಟಾರಿ. 150 ರನ್ ಹೊಡೆದಾರ, ಗೆದ್ದೇವಿ, ಅದಕ್ಕೆ ಹೊಳ್ಳಿ ತಿರುಗೇಟು ಕೊಟ್ಬಿಟ್ನವ. ಹರ್ಷತ್ ರಾಣಾ ಮತ್ತು ಶಿವಮ್ ದುಬೆ ಹೊಳ್ಳಿ ಕೊಟ್ಬಿಟ್ರು ಉತ್ತರ ಅವರಿಗೆ. ಅದಕ್ಕೆ ಅವನು ಜೋಸ್ ಬಟ್ಲರದು ಪುಕ್ ಅಂದ್ಬಿಟ್ಟೈತ್ರಿ. ನನ್ನ ಆಟದ ಮೇಲೆ ಎಲ್ಲಕ್ಕಿಂತ ಮೊದಲು ನಂಬಿಕೆ ಇಟ್ಟಿರುವ ಯುವರಾಜ್ ಸಿಂಗ್ ನೋಡಿ, ಅಭಿಷೇಕ್ ಶರ್ಮಾ ಮೇಲೆ ಎಲ್ಲ ನಂಬಿಕೆ ಇಟ್ಬಿಟ್ಟಾನ ಯುವರಾಜ್ ಸಿಂಗ್. ಅವರು ಯಾವಾಗಲೂ ನನ್ನನ್ನು ನೀನು ಇಂಡಿಯಾ ಪರವಾಗಿ ಆಡುತ್ತೀಯ, ಜೊತೆಗೆ ಪಂದ್ಯದಲ್ಲಿ ಗೆಲ್ಲಿಸಿ ಆ ಥರ ಆಡ್ತಿದ್ರು, ಆ ಥರ ಹೇಳಿಕೊಡ್ತಿದ್ರು, ಆ ಥರ ಆಡ್ತಿದ್ರು ಅವರು. ಇದೇ ನನಗೆ ಸ್ಫೂರ್ತಿ ಅಂದಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಅದೇ ಸ್ಫೂರ್ತಿ ನಂಬಿಕೆ ಅದು ಎಲ್ಲ ಇಟ್ಟಾನ ಅವ್ರ ಮ್ಯಾಗ ಯುವರಾಜ್ ಸಿಂಗ್. ಮೊದಲು ಇವ್ರು ಆಡಿರ್ತಾರೆ. ಅದೇ ಸೆಂಚುರಿ ಹೊಡೆದ ಮ್ಯಾಗ ಅವ ಹೇಳ್ಯಾನ್ರಿ ಯುವರಾಜ್ ಸಿಂಗ್. ಮಣಗಂಡು ಬ್ಯಾಟಿಂಗ್ ಆಡಿ ಅದು ಆಡಿ ಚಲೋ ಹೊತ್ನ್ಯಾಗ ಆಡಿ ಅಂತ ಅವನು. ಅದಕ್ಕೆ ಅವನ ಮ್ಯಾಗ ನಂಬಿಕೆ ಇಟ್ಟಾನವ. ಅವನು ಯುವರಾಜ್ ಸಿಂಗ್ ನಂಗೆ ಹೊಡೆದಾನ್ರಿ 6 4 ಅದು ಹೊಡೆದಿದ್ದು ನೋಡಿದ್ರೆ ಅವನು 6ಕ್ಕೆ 6 6 ಹೊಡೆದಾನೇನು ಅನ್ಬೇಕು ಅಭಿಷೇಕ್ ಶರ್ಮಾ. ಅವನು ಹಂಗೆ ಬ್ಯಾಟಿಂಗ್ ಆಡ್ಯಾನ, ಅವನು ಹಂಗೆ ಹೊಡೆದಾನ. ಆದ್ರೆ ಅದು ಮಿಕ್ಕಿದ ಕ್ಯಾಂಡಿಡೇಟ್ ಅದು ಯುವರಾಜ್ ಸಿಂಗ್ 6 ಬಾಲಿಗೆ 6 6 ಹೊಡೆದಾನ್ರಿ ಅವ. ಇವನು ಇದು ಹೊಡಿ ಕ್ಯಾಂಡಿಡೇಟೇ ಯಾಕೆ ಮಿಸ್ ಮಾಡ್ಕೊಂಡಾನ ಇವನು. ನೆಕ್ಸ್ಟ್ ಮುಂದಿನ ಪಂದ್ಯದೊಳಗೆ ಒಂದು 6ಕ್ಕೆ 6 6 ಹೊಡ್ಯಂಗೆ ಕಾಣ್ತಾನಿವ. ಯುವರಾಜ್ ಸಿಂಗಿಂದು ರೆಕಾರ್ಡ್ ಮುರಿಯಂಗೆ ಕಾಣ್ತಾನ ಇವನು. ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಒಂದೇ ಪಂದ್ಯದಲ್ಲಿ ಭಾರತ ಪರವಾಗಿ ಅತಿ ಹೆಚ್ಚು ರನ್ 135 ರನ್ ಗಳಿಸಿದ ದಾಖಲೆ ಬರೆದ. ಜೊತೆಗೆ ಒಂದು ಪಂದ್ಯದಲ್ಲಿ ಭಾರತ ಪರವಾಗಿ ಅತಿ ಹೆಚ್ಚು 13 ಸಿಕ್ಸ್ ಬಾರಿಸ್ಯಾನ. ದಾಖಲೆ ಕೂಡ ಬರೆದಿದ್ದಾನೆ ಅಭಿಷೇಕ್ ಶರ್ಮಾ. ದಾಖಲೆನೂ ಮುರಿದಾನ, ಪುಡಿನೂ ಗಟ್ಟ್ಯಾನ. ಎಲ್ಲ ಗೆದ್ದು ಕುಣ್ಯಾಕತ್ತಾರ. ಮ್ಯಾಚ್ ಹತ್ರ ನಾವೇ ಗೆದ್ದೇವಿ, ವಿನ್ ಹತ್ರ ನಾವೇ ಗೆದ್ದೇವಿ, ಕಪ್ ಹತ್ರ ನಾವೇ ಎಲ್ಲ ಹೊಡೆದು ಬಿಟ್ಟೇವಿ. ಅವ್ರ ಹತ್ರ ಆಡಾಕತ್ತಾರ ಇಂಗ್ಲೆಂಡ್ದವರು. ಸೋತಾರವರು. ಸೋತಿಗೆ ಅಳು ಮೊತ್ತಾಗಿತ್ತು ಜೋಸ್ ಬಟ್ಲರ್ದು. ಆಮೇಲೆ ರಮಿಸೇವ್ ನಾವೇ. ಸಂಜು ಸ್ಯಾಮ್ಸನ್ ಇಂಗ್ಲೆಂಡ್ ವಿರುದ್ಧ 4ನೇ ಟಿ20 ಪಂದ್ಯದಲ್ಲೂ ಶಾರ್ಟ್ ಬಾಲಿಗೆ ಔಟ್ ಆಗಿದ್ದಾರೆ. ಬರೀ ಶಾರ್ಟ್ ಬಾಲಿಗೆ ಔಟ್ ಹಾಕನವ. ಚೋಪ್ರಾ ಆಚಾರ್ಯ ತೆಗ್ದಾನ ಇವಂಗೆ ವಿಕೆಟ್. ಬರೀ ಶಾರ್ಟ್ ಬಾಲ್ ಹಾಕ್ತಾರೆ ಅವರು, ಪುಟ್ಟ ಮಾಡಿ ಅದು ಹಾಕ್ತಾರೆ. ಅದು ಹೊಡ್ಯಾಕೆ ಹೋಗ್ತಾನವ 6. ಹೊಡ್ಯಾಕೆ ಹೋದ್ಮ್ಯಾಗ ಅವ ಔಟ್ ಆಗ್ಬಿಡ್ತಾನ್ರಿ ಅಲ್ಲೇ. ಅದಕ್ಕೆ ಅವ ಅದ್ರ ಬದಲಿಗೆ ಈಶಾನ್ ಕಿಶನ್ಗೆ ಹಾಕೋದಿತ್ತು ಅನ್ಸುತ್ತೆ ಅವ್ನು ಗೌತಮ್ ಗಂಭೀರ್ಗೆ. ಚುಟುಕು ಮಾದರಿಯಲ್ಲಿ 3 ಶತಕ ಸಿಡಿಸಿರುವ ಸಂಜು ಸ್ಯಾಮ್ಸನ್ ಬ್ಯಾಟರ್. ಸರಾಸರಿ ತಿರುಗೇಟು ಕಡಿಮೆ ಇದ್ರೂ ಯುವ ಆಟಗಾರ ಗಮನಿಸಿದರೆ ಅವರ ಸ್ಥಾನದಲ್ಲಿ ಖರೀದಿಯಾಗುವ ಸಾಧ್ಯತೆ ಇದೆ. ಅದ್ರ ಬದಲಿಗೆ ಈಶಾನ್ ಕಿಶನ್ಗೆ ಹಾಕೊಂಡು ಆಡ್ಬೇಕಂತ ಪ್ಲ್ಯಾನ್ ಇತ್ತು ಅವ್ರದ್ದು. ಯಾಕೆ ಹಾಕೊಂಡು ಆಡಿಲ್ಲ ಅವರು. ಕೀಪಿಂಗ್ನು ಮಾಡ್ತಾನೆ ಅವನು ಈಶಾನ್ ಕಿಶನ್, ಬ್ಯಾಟಿಂಗ್ನು ಆಡ್ತಾನೆ, ಎಲ್ಲನೂ ಮಾಡ್ತಾನೆ. ಇವನು ಸಂಜು ಸ್ಯಾಮ್ಸನ್ ಚಲೋ ಹೊತ್ನ್ಯಾಗ ಆಡ್ತಾನೆ ಅಂತೇಳಿ ಕರ್ಕೊಂಡಿದ್ರು ಇವಂಗೆ. ಈ ಸರಿ ಯಾಕೆ ಅವಂಗೆ ಡೆಗೋಟೆ ಆಗ್ಯಾನ. 5ಕ್ಕೆ 5 ಮ್ಯಾಚ್ ಆಡ್ಯಾನ. ಬರೀ 20 16 ಬರೀ ಹಿಂಗೆ 4 5 ರನ್ ಇಷ್ಟೇ ಹೊಡೆದಾನ. ಆದ್ರೆ ಅದು ಕ್ಯಾಂಡಿಡೇಟ್ ಸಜ್ಜು ಆಡಿಲ್ರಿ ಬ್ಯಾಟಿಂಗ್ ಅದು. ಅದಕ್ಕೆ ಮುಂದಿನ ಮ್ಯಾಚಿಗೆ ಹೊರಗೆ ಇಟ್ಬಿಡ್ತಾರೆ ಅವಂಗೆ. ಈಶಾನ್ ಕಿಶನ್ಗೆ ಹಾಕೋತಾರೆ. ಇಂಗ್ಲೆಂಡ್ ವಿರುದ್ಧ ಟಿ20 ಸರಣಿ ತಂಡದಲ್ಲಿ ಸ್ಥಾನ ಸಿಗಲೇ ಇಲ್ಲ. ಬೇರೆಯವರಿಗೆ ಜಾಗಕ್ಕೆ ಸ್ಥಾನ ಸಿಕ್ಕಿತು. ಆವಾಗಲೇ ಬಂದವರು ಶಿವಮ್ ದುಬೆ ಮತ್ತು ಶಿವಮ್ ದುಬೆ
53 ಬಾಲಿಗೆ 53 ರನ್ ಹೊಡೆದಾರ್ರಿ. 34 ಬಾಲಿಗೆ 53 ರನ್, 7 4 2 6 ಹೊಡೆದಾರ ಅವರು. ಮನಗಂಡೆ ಹೊಡೆದಾರ ಇವರು ಶಿವಮ್ ದುಬೆ ಅವರು. 4ನೇ T20 ಮ್ಯಾಚ್ ಇತ್ತು ರೀ. ಮನಗಂಡೆ ಹೊಡೆದ್ರಿ ಒಂದು 50 ರನ್. ಹಾರ್ದಿಕ್ ಪಾಂಡ್ಯ ಇವರು ಕೂಡಿ ಜಡ್ಜ್ ಬಿಟ್ರು, ಮ್ಯಾಚ್ ಕಡ್ಯಾಕ ಮಾಡಿಬಿಟ್ರು. ಬಾಲಿಂಗ್ನು ಅಣಗಡ ಹಾಕಿದ್ರು. ಈಗ ಬಂದು ಭರ್ಜರಿ ಅರ್ಧಶತಕ ಬಾರಿಸಿದ ತಮ್ಮ ಸಾಧ್ಯ ತೋರಿಸಿದ ಅರ್ಧಶತಕವನ್ನು ಹೊಡೆದು ಗೆದ್ದು ಬಿಟ್ಟೇವಿ ಮ್ಯಾಚ್. ಅರ್ಧಶತಕ ಅದು ಎಲ್ಲ ಹೊಡೆದು T20 ನಾವೇ ಗೆದ್ದು ಬಿಟ್ಟೇವಿ. ಹೊಡೆದು ರನ್ ವಿನ್ನು ನಾವೇ ಆದ್ವಿ, ಕಪ್ ನಾವೇ ಗೆದ್ದೀವಿ. ಕಪ್ ಹತ್ರ ಬಿಡೋ ಮಾತಿಲ್ಲ, ಕಪ್ ಹತ್ರ ನಮಗೆ ಸಿಕ್ತು. ಇಂಗ್ಲೆಂಡ್ದವರು ಮನೆಗೆ ಹೋದರು. ಈಗ ಮತ್ತೆ ನಡೀತಾವೆ ಮ್ಯಾಚ್.